ಪ್ರತಿಷ್ಠಿತ ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ ನಲ್ಲಿ 700 ಫ್ಲಾಟ್ಗಳಿದೆ. ಆ ಫ್ಲಾಟ್ಗಳನ್ನ ಮೇಂಟೈನ್ ಮಾಡಲು ಅಸೋಸಿಯೇಷನ್ ಕೂಡ ಇದೆ. ಆದ್ರೆ ಈ ಅಸೋಸಿಯೇಷನ್ ನ ಸದಸ್ಯರುಗಳು ಕೋಟಿ ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ. ಅರರೆ, ಇದೇನಿದು, ಅಪಾರ್ಟ್ಮೆಂಟ್ ನಲ್ಲಿ ಕೋಟಿ ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ ಹೇಗೆ ಅಂತ ಆಶ್ಚರ್ಯವಾಗ್ತಾ ಇದೆಯಾ? ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇಂದ ವಂಚನೆ. ಅಸೋಸಿಯೇಷನ್ ಇಂದ 1.73 ಕೋಟಿ ಹಣ ಲೂಟಿ. ಹೆಂಡತಿ ಕೆಲಸದವರ ಅಕೌಂಟ್ಗೂ ಹಣ ವರ್ಗಾವಣೆ. ಈ ಅಪಾರ್ಟ್ಮೆಂಟ್ ಒಮ್ಮೆ ನೋಡಿ. ಇದು ನಗರದ ಪ್ರತಿಷ್ಠಿತ ಪ್ರಿನ್ಸ್ ಟೌನ್ ಅಪಾರ್ಟ್ಮೆಂಟ್. ಇಲ್ಲಿ 700 ಫ್ಲಾಟ್ಗಳಿದೆ. ಇದು ಬೆಂಗಳೂರು ಉತ್ತರ ತಾಲೂಕಿನ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿ ಬರುವ ಶೆಟ್ಟಿಹಳ್ಳಿಯಲ್ಲಿ ಇರುವಂತಹ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ನಲ್ಲಿ ಈಗ ಕೋಟಿ ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಎಸ್, ಹೀಗೆ ಆರೋಪ ಮಾಡ್ತಾ ಇರುವ ಈಕೆ ಹೆಸರು ನಿಶಾ. ಈಕೆ ವೃತ್ತಿಯಲ್ಲಿ ವಕೀಲೆ. ಇದೇ ಪ್ರಿನ್ಸ್ ಅಪಾರ್ಟ್ಮೆಂಟ್ ನಿವಾಸಿ. ಈ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ ಫ್ಲಾಟ್ ಮಾಲೀಕರಿಗೆ ಮೋಸ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಅಧ್ಯಕ್ಷ ಅರುಣ್ ಕುಲಕರ್ಣಿ, ಅಲೆಕ್ಸ್ ಸೆಕ್ರೆಟರಿ ಪ್ರವೀಣ್ ನಾಯ್ಕರ್, ಖಜಾಂಚಿ ಸೇರಿ 18 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 1.73 ಸರ್. ನಾ ಎಲ್ಲ ಲೆಕ್ಕ ಕೊಟ್ಟಿದ್ರಿ, ಲೈಕ್ ಐ ಹ್ಯಾವ್ ಗಿವನ್ ಆಲ್ ದಿ ಅಕೌಂಟ್ಸ್, ಎಲ್ಲ ಲೆಕ್ಕ ಕೊಟ್ಟಿದ್ರಿ ಪೊಲೀಸ್ ಸ್ಟೇಷನ್ ಹತ್ರ. ಆಫ್ಟರ್ ಆಲ್ ದೀಸ್ ಅಫೆನ್ಸಸ್, ಇದು ಕಾಗ್ನಿಸಬಲ್ ಅಫೆನ್ಸಸ್. ಫಸ್ಟ್ ಇನ್ಸ್ಟೆನ್ಸ್ ಇದು ಎಫ್ಐಆರ್ ಮಾಡಬೇಕು. ಪೊಲೀಸ್ ಸ್ಟೇಷನ್ ಎಫ್ಐಆರ್ ಮಾಡಿಲ್ಲ. ಆಫ್ಟರ್ ಇನ್ವೆಸ್ಟಿಗೇಷನ್, ಆಫ್ಟರ್ ಗೋಯಿಂಗ್ ಥ್ರೂ ಆಲ್ ದ ಡಾಕ್ಯುಮೆಂಟ್ಸ್, ನಾ ಏನೇನು ಲೆಕ್ಕ ಕೊಟ್ಟಿದ್ರಿ, ನಮ್ಮ ಕಡೆ ಏನೇನು ಪ್ರೂಫ್ ಇದೆಯಾ ಎಲ್ಲ ನೋಡ್ ಆದ್ಮೇಲೆ ಪೊಲೀಸ್ ಎಫ್ಐಆರ್ ಮಾಡಿದ್ರಿ. 18th ಮಾರ್ಚ್ಗೆ ಎಫ್ಐಆರ್ ಆಗಿದ್ರಿ. ಇವತ್ತು ಇನ್ವೆಸ್ಟಿಗೇಷನ್ ಇದೆ. 73 CR January 23 till March 25 ಸರ್ ಅಸೋಸಿಯೇಷನ್ ಮೆಂಬರ್. ಈ ಟೈಮ್ಗೆ ಅಸೋಸಿಯೇಷನ್ ಏನ್ ಮೆಂಬರ್ ಇದೆಯಾ ಎಲ್ಲ. BWSSB waterman charges, there is no BWSS waterman charges sir. We don't pay any charges to the BWSSB as a waterman charge. So whenever there is a BWSSB invoice will be there, they will mention it. Whatever charges they are putting, they will mention it. This invoice, if you go through the documents, whatever they are providing it to the society members, if we go through those documents, there is nothing like we can, this BWSSB waterman charges is separate. They have mentioned it separately. And the BWSSB charges, they have mentioned it separately. So we can go through it we can analyze it that there is something misappropriation, because if it was actual BWSSB charges, it could have been, they could have merged it together and they could have mentioned it in the same head of the this audit report, financial records, but they have not done this. ಒಂದು ಫ್ಲಾಟ್ಗೆ ವರ್ಷಕ್ಕೆ 60,000ದಂತೆ 700 ಫ್ಲಾಟ್ನಿಂದ 3.6 ಕೋಟಿ ಹಣ ಕಲೆಕ್ಟ್ ಮಾಡಲಾಗುತ್ತೆ. ಆದರೆ ಸರಿಯಾಗಿ ಮೇಂಟೆನೆನ್ಸ್ ಮಾಡದ ಎಲ್ಲವೂ ಕೂಡ ದೋಖ ಲೆಕ್ಕ ಕೊಟ್ಟಿದ್ದಾರೆ. 2 ವರ್ಷದಲ್ಲಿ 1,23,05,638 ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ವಾಟರ್ಮೆನ್ಗೆ ಹಣ ಕೊಡುವಂತಿಲ್ಲವಾದರೂ 2 ಲಕ್ಷ ಕೊಟ್ಟಿರುವುದಾಗಿ ಆಡಿಟರ್ ಖರ್ಚು ವೆಚ್ಚ 1 ವರ್ಷ 35 ಲಕ್ಷ ತೋರಿಸಿದ್ರೆ ಮತ್ತೊಂದು ವರ್ಷ 24 ಲಕ್ಷ ತೋರಿಸಿದ್ದಾರೆ. ಇದರ ಜೊತೆಗೆ ಈ ಆರೋಪಿಗಳು ಹೆಂಡತಿ ಮಕ್ಕಳ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. They have tampered the auditor payment. ಆಡಿಟರ್ ಪೇಮೆಂಟ್ ಏನ್ ಮಾಡಿದ್ರಿ? ಆಡಿಟರ್ ಪೇಮೆಂಟ್ಗೆ audit report ge en hakidri 40,000 they have paid to the auditor as a audit fees, but actually they have not paid 40,000. actually they have paid 70,000 in the books of account, in the bank statement of the association. I have verified, even the police has verified, they have paid 70,000. So they were not having the power of paying. They cannot pay. They can only pay the amount which they are showing it to us.
maximum, minimum, sorry, whatever amount they are showing it to us, only that amount they can pay. ಜಾಸ್ತಿ ಪೇ ಮಾಡಕ ಪವರ್ ಇಲ್ಲ. ಎಷ್ಟು ಮನೆಗಳಿದೆ ಮೇಡಮ್ ಇಲ್ಲಿ, ಎಷ್ಟು ಫ್ಲಾಟ್ಗಳಿದಾವೆ? More than 700 flats, sir. 4,500 something per quarter they are charging. Annually, in total 3.6 crore they are taking from the members as a maintenance charge annually. Sir, names association member. ಈ ಟೈಮ್ಗೆ ಏನ್ ಅಸೋಸಿಯೇಷನ್ ಮೆಂಬರ್ ಇದೆಯಾ ಇದು ಎಲ್ಲ ಯು ಕ್ಯಾನ್ ಗೋ ಥ್ರೂ ದ FIR. ಇಟ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್, ಯು ಕ್ಯಾನ್ ಗೋ ಥ್ರೂ ಇಟ್, ಯು ಕ್ಯಾನ್ ಚೆಕ್ ಇಟ್ ಫ್ರಮ್ ದೇರ್. ಒಟ್ನಲ್ಲಿ ಪ್ರಿನ್ಸ್ ಅಪಾರ್ಟ್ಮೆಂಟ್ ವಿರುದ್ಧ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯ ಎಲ್ಲರ ಮೇಲೂ ಕೂಡ ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನ ಹಾಕಲಾಗಿದ್ದು ಆರೋಪಿಗಳಿಗೆ ನೋಟಿಸ್ ಕೊಡಲು ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ದಾಸರಹಳ್ಳಿ.